ನಿಖಿಲ್ ನಾಮಪತ್ರದಲ್ಲಿ ಗೋಲ್ಮಾಲ್, ಸಿಎಂ ವಿರುದ್ಧ ಹಿಂಬಾಗಿಲ ರಾಜಕಾರಣ ಆರೋಪ, ನ್ಯಾಯ ಬೇಕು ಅಂತ ಸಿಡಿದ ಸುಮಾ. ನಿಖಿಲ್ ರಾಜಕೀಯ ಭವಿಷ್ಯ ಹಾಗಾದ್ರೆ ಏನಾಗುತ್ತೆ? ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋದು ನಿಖಿಲ್ ಕುಮಾರಸ್ವಾಮಿ ಸಲ್ಲಿಕೆ ಮಾಡಿರುವಂತ ನಾಮಪತ್ರ ಸ್ವೀಕೃತ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋದು. ಪ್ರಾದೇಶಿಕ ಆಯುಕ್ತರ ನಿರ್ಧಾರ ಏನು ಅನ್ನೋದು ಸಹಜವಾಗಿ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾಮಪತ್ರ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನ ಲೇಟ್ ಆಗಿ ಸಲ್ಲಿಕೆ ಮಾಡಿದ್ರೂ ಕೂಡ ಅದನ್ನ ಅಂಗೀಕಾರ ಮಾಡಿದ್ದಾರೆ ಚುನಾವಣಾಧಿಕಾರಿ ಅನ್ನೋ ಆರೋಪ ಇದೀಗ ಮಾಡಲಾಗಿದೆ. ಕಳೆದ 3-4 ದಿನಗಳಿಂದ ಅದೇ ಚರ್ಚೆ ನಡೀತಾನೆ ಇದೆ. ನಿಖಿಲ್ ನಾಮಪತ್ರ ಗೊಂದಲದ ಬಗ್ಗೆ ಈಗ ವಿಚಾರಣೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಮಂಡ್ಯ ಡಿಸಿ ಕಚೇರಿಯಲ್ಲಿ ಈ ಬಗ್ಗೆ ವಿಚಾರಣೆ ಆಗ್ತಾ ಇರೋದು. ಒಂದಿಷ್ಟು ಗೊಂದಲಗಳಿತ್ತಲ್ಲ, ಅದ್ರ ಬಗ್ಗೆ ಈಗ ವಿಚಾರಣೆ ಆಗ್ತಾ ಇದೆ. ಮಾಹಿತಿಯನ್ನ ಮೈಸೂರು ಪ್ರಾದೇಶಿಕ ಆಯುಕ್ತರು ಪಡ್ಕೊಳ್ತಾ ಇದ್ದಾರೆ. ಸುಮಲತಾ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪರಿಶೀಲನೆ ನಡೀತಾ ಇದೆ. ಚುನಾವಣಾಧಿಕಾರಿಯಿಂದ ಮಾಹಿತಿಯನ್ನ ಆಯುಕ್ತರು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಈ ವಿಚಾರಣೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಸುಮಲತಾ ದೂರು, ಮತ್ತೊಂದು ಕಡೆ ಬಿಎಸ್ಪಿ ಕೂಡ ದೂರನ್ನ ಕೊಟ್ಟಿದೆ. ಯಾಕಂದ್ರೆ ಕ್ರಮ ಸಂಖ್ಯೆ ಬಗ್ಗೆ ಬಿಎಸ್ಪಿ ಅಭ್ಯರ್ಥಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಅವರು ಈ ದೂರನ್ನ ಕೊಟ್ಟಿರೋದು. ಇನ್ನು ಕೇಂದ್ರ ಚುನಾವಣಾ ಆಯುಕ್ತರಿಗೆ ನಂಜುಂಡಸ್ವಾಮಿ ದೂರನ್ನ ಕೊಟ್ಟಿದ್ದಾರೆ. ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ದೂರನ್ನ ಕೊಟ್ಟಿರೋದು. ಮಂಡ್ಯ ಚುನಾವಣಾಧಿಕಾರಿ ಹಾಗೇನೆ ಎಸ್ಪಿ ವರ್ಗಾವಣೆಗೂ ಆಗ್ರಹವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಡ್ಯ ಬಿಎಸ್ಪಿ ಅಭ್ಯರ್ಥಿ ಆಗಿರುವಂತ ಹಾಗೆ ದೂರು ದಾಖಲು ಮಾಡಿರುವಂತ ನಂಜುಂಡಸ್ವಾಮಿ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂಜುಂಡಸ್ವಾಮಿ ಅವರೇ, ಈಗ ನಿಮ್ಮ ಆಕ್ಷೇಪ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ನಾನೀಗ ಆಲ್ಫಾ ಬೀಟಾ ಪ್ರಕಾರ ಮತ್ತೆ ರಾಷ್ಟ್ರೀಯ ಪಕ್ಷಗಳ ಆಧಾರದ ಮೇಲೆ ನನ್ನದು ನಂಬರ್ 1 ಬರ್ಬೇಕಾಗಿತ್ತು. ಅದನ್ನ ಮತ್ತೆ ನಾನು ಅವ್ರಿಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಪರ್ಸನಲ್ ಆಗಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲಾ ತರದಲ್ಲೂ ಕೇಳಿದ್ದೀನಿ. ನನ್ಗೆ ಇನ್ನೂ ಲಿಸ್ಟ್ ಫೈನಲ್ ಆಗಿಲ್ಲ, ನೀವು ಕಾಯಿರಿ, ಲಿಸ್ಟ್ ಫೈನಲ್ ಆಗಿಲ್ಲ, ನೀವು ಕಾಯಿರಿ ಅಂತ ಹೇಳಿದ್ರಲ್ಲ ಅವರೇ. ಯಾರು ಹೇಳಿದಂಗೆ? ಮಾನ್ಯ ಜಿಲ್ಲಾಧಿಕಾರಿಗಳು. ಜೊತೆಗೆ ಈಗ ನಿಮ್ದು ನಾದ್ಮೇಲೆ ನಂಬರ್ ಬರ್ತದೆ, ಬರುವುದರಿಂದ ನಿಮ್ಮನ್ನ 2ನೇ ಸ್ಥಾನಕ್ಕೆ ತಂದಿದ್ದೀವಿ ಅಂತ ಹೇಳಿ ಸಮಜಾಯಿಸಿ ಕೊಡ್ತಾರೆ. ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪ್ರಕಾರ ನಮ್ಗೆ ಮೊದಲನೇ ನಂಬರ್ ಬರ್ಬೇಕಾಗಿತ್ತು. ಹೆಸರಲ್ಲಿ ಕೂಡ ನಾ ಮೊದಲು ಬರುವುದರಿಂದ ಅದು ನನಗೆ ಬರಲೇಬೇಕಾಗಿತ್ತು. ಅವರು 0 ಸೇರಿಸಿ ನಮ್ಮ ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ನನ್ನ ಭಾವನೆ. ಅದನ್ನ ಪರಿಶೀಲಿಸಿ ಅವರು ನನಗೆ ನಂಬರ್ 1 ಸೀರಿಯಲ್ ನಂಬರ್ನ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದೀನಿ. ಇನ್ನೂ ಅವರು ಸಮಜಾಯಿಸಿ ಕೊಟ್ಟಿಲ್ಲ. ಜೊತೆಗೆ ಚುನಾವಣೆ ಜರೂರಿಗಾಗಿ ವೆಹಿಕಲ್ಗಳಾಗಲಿ ಇನ್ನೊಂದಕ್ಕಾಗಲಿ ನಮಗೆ ಯಾವುದೇ ರೀತಿಯಲ್ಲಿ ಐಡೆಂಟಿಟಿ ಕಾರ್ಡ್ ಏನು ಕೊಡ್ತಾ ಇಲ್ಲ. ಎಲ್ಲ ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ, ಏನ್ ಉತ್ತರ ಕೊಡ್ತಾ ಇದಾರೆ? ಒಂದು ಅರ್ಧ ಗಂಟೆ 3/4 ಗಂಟೆ ಇರಿ ಅಂತಾರೆ. ಇಡೀ ದಿನ ನಾವು ನೆನ್ನೆಲ್ಲ 6 ಗಂಟೆವರೆಗೆ ಕಾದು ಕೊಟ್ಟಿಲ್ಲ. ಇವತ್ತು ಹೋದ್ರೆ ಬೀಗ ಹಾಕಿದೆ. ಬೇಕು ಅಂತಾನೆ ಹಿಂಗ್ ಮಾಡ್ತಿದಾರೆ ಅಂತ ಅನ್ಸುತ್ತಾ? ಮೋಸ್ಟ್ಲಿ ನನಗೆ ಇವರು ಆಕ್ಟಿವೇಟ್ ಆಯ್ತಾ ಇಲ್ಲ ಅಂತ ಅನಿಸ್ತದೆ. ಸುಮ್ಮನೆ ಅಧಿಕಾರಿಗಳ ಮೇಲೆ ಆರೋಪ ಮಾಡಬಾರ್ದಲ್ಲ ಅಂತ ಹೇಳಿ ನಾನು 2-3 ದಿನದಿಂದ ಕಾದೆ. ನಾವು ದೊಡ್ಡ ಕ್ಷೇತ್ರದಲ್ಲಿ ಚುನಾವಣೆಗೆ ಕ್ಯಾನ್ವಾಸ್ ಹೋಗ್ಬೇಕಾಗಿರೋದ್ರಿಂದ ಪ್ರತಿಯೊಂದನ್ನು ನಾವು ಈ ಕಾಯ್ಕ ಕೂತ್ಕೊಂಡ್ರೆ ಅಭ್ಯರ್ಥಿಗಳಿಗೆ ಈ ಪ್ರಚಾರಕ್ಕೆ ವ್ಯವಸ್ಥೆ ಏನಾಗ್ಬೇಕು ಅದನ್ನ ನಿಗದಿಯಾದಂತ ಚುನಾವಣೆ ನಮಗೆ ಆಯ್ತಾ ಇಲ್ಲ. ನಿಗದಿಯಂತದ್ದು ನಮಗೆ ಪರ್ಮಿಷನ್ಗಳು ಸಿಗ್ತಾ ಇಲ್ಲ. ಈಗ ನೀವು ಐಡಿ ಕಾರ್ಡ್ ಕೊಟ್ಟಿಲ್ಲ ಇವರು. ಅಲ್ಲ, ಎಲ್ಲಿ ಕೇಳಕ್ ಹೋಗಿದ್ದೀರಾ ಒಟ್ಟು ಜಿಲ್ಲಾಧಿಕಾರಿ ಕಚೇರಿಗೆ? 2 ದಿವಸ ಹೋಗಿದೀವಿ ಕೇಳಲಿಕ್ಕೆ. 2 ದಿವಸ ಹೋದ್ರು ಅಲ್ಲಿ ಏನು ರೆಸ್ಪಾನ್ಸ್ ಇಲ್ಲ, ವೇಟ್ ಮಾಡಿ ಅಂತ ಅಷ್ಟೇ ಹೇಳ್ತಿದ್ರು. ಹೌದು, ಸಬೂಬ್ ಹೇಳ್ತಾರೆ. ಇನ್ನು ಅರ್ಧ ಗಂಟೆ 3/4 ಗಂಟೆ ಮತ್ತೆ ಬೆಂಗಳೂರಿಗೆ ಅದನ್ನ ಕಳಿಸಿದೀವಿ, ಅಲ್ಲಿಂದ ಬರ್ಲಿ, ಇದನ್ನೇ ಹೇಳ್ತಾವ್ರೆ. ಅಲ್ಲ, ನಿಮ್ಗೇನ್ ಅನ್ಸುತ್ತೆ? ಈಗ ಸುಮಲತಾ ಅವರು ಕ್ರಮ ಸಂಖ್ಯೆ ಬಗ್ಗೆನೂ ಅವ್ರ ಆಕ್ಷೇಪ ಎತ್ತಿದ್ರು, ಜೊತೆಗೆ ಇಲ್ಲಿ ಅಧಿಕಾರಿಗಳು ಸರ್ಕಾರ ಹೇಳ್ದಂಗೆ ಕೇಳ್ತಿದ್ದಾರೆ. ಸೊ ಅವ್ರನ್ನ ಅಂದ್ರೆ ಈಗ ಸಿಎಂ ಮಗನನ್ನ ಗೆಲ್ಸೋಕೆ ಏನೆಲ್ಲ ಬೇಕೋ ಆ ರೀತಿ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರಿಗೂ ಪಾಪ ಪ್ರೆಷರ್ ಇದೆ ಅಂತ ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ನಿಮ್ಗೆ ಹಂಗ ಅನ್ಸುತ್ತಾ? ಮೇಲ್ನೋಟಕ್ಕೆ ನನಗೂ ಅದೇ ರೀತಿ ಅನಿಸ್ತಾ ಇದೆ. ಇವ್ರ ನಡವಳಿಕೆಗಳು ನೋಡಿದ್ರೆ ನನಗೂ ಸಹ ಅನುಮಾನ ಬರ್ತಾ ಇದೆ ಮೇಡಮ್ ಅವರೇ. ಓಕೆ, ಈಗ ನಿಮ್ಮ ಎದುರಾಳಿ ಅಂದ್ರೆ ಈಗ ಸುಮಲತಾ ಅವರು ಇದಾರೆ, ನಿಖಿಲ್ ಅವರು ಇದಾರೆ. ನಿಖಿಲ್ ನಾಮಪತ್ರದ ಬಗ್ಗೆ ಒಂದಿಷ್ಟು ಗೊಂದಲ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಿಮ್ದೇನಾದ್ರೂ ಆಕ್ಷೇಪ ಇದೆಯಾ? ನಿಖಿಲ್ ನಾಮಪತ್ರದ ಬಗ್ಗೆ ಚುನಾವಣಾಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಸರಿಯಾಗಿ ಗೊತ್ತಿಲ್ಲ. ಅವತ್ತು ಆರೋಪ ಮಾಡಿದಂತೂ ಸತ್ಯ. ಅವರ ಸುಮಲತಾ ಅವರ ಏಜೆಂಟ್ ಮದನ್ ಆಕ್ಷೇಪ ಎತ್ತಿದ್ರು. ಆಕ್ಷೇಪ ಎತ್ತದಕ್ಕೆ ಜಿಲ್ಲಾಧಿಕಾರಿಗಳು ಸಮಜಾಯಿಸಿ ಕೊಟ್ರು. ನೀವು
ಕೋರ್ಟ್ಗೆ ಹೋಗಿ ಕೋರ್ಟ್ ಇಲ್ಲಿ ಅದನ್ನ ವಿಚಾರ ಇದ್ ಮಾಡಿ ನಾನು ಇಲ್ಲಿ ಸಿಂಧು ಮಾಡಿದ್ದೀನಿ ಅವ್ರ ನಾಮಪತ್ರಗಳನ್ನ ಅಂತೇಳಿ ಅವ್ರು ಹೇಳಿಕೆ ಕೊಟ್ರು. ಆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ವಿಡಿಯೋ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದು ಅಲ್ಲ, ಈಗ ಅರ್ಧ ವಿಡಿಯೋ ಕೊಟ್ಟಿದ್ದಾರೆ, ಆಮೇಲೆ ಏನೋ ಮದ್ವೆ ಕಳ್ಸಿದ್ರು ಅವ್ರನ್ನ ಅಂತೆಲ್ಲ ಹೇಳ್ತಿದ್ರಲ್ಲ ವಿಡಿಯೋಗ್ರಾಫರ್ನ. ಆಕ್ಷೇಪ ಎತ್ತ ಮೇಲೆ ವಿಡಿಯೋ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ನಾನು ಆ ವಿಡಿಯೋ ನೋಡಿಲ್ಲ ಮೇಡಮ್ ಅವರೇ. ಅಲ್ಲ, ನಿಮ್ ಕಿವಿಗ್ ಬಿದ್ದಿರುತ್ತಲ್ಲ ಸಹಜವಾಗಿ ಅಭ್ಯರ್ಥಿ ಅಂದ್ರೆ, ನಿಮ್ಮ ಕಡೆಯವ್ರು ಯಾರು ನಿಮ್ಗೆ ಹೇಳಿಲ್ವಾ ಅದ್ರ ಬಗ್ಗೆ? ಅಲ್ಲ, ನಾವು ವಿಡಿಯೋ ಕಣ್ಣಾರ ನೋಡದೆ ನಾನು ಹೆಂಗೆ ಆರೋಪ ಮಾಡ್ಲಿ? ಅಲ್ಲ, ನಿಮ್ಮ ಕಾರ್ಯಕರ್ತರು ಕೇಳ್ತಿರೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆಯಲ್ಲ ರಾಜ್ಯಾದ್ಯಂತ ಆ ವಿಡಿಯೋ ವಿಚಾರನೆ. ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ನಿಮ್ಮ ಕಾರ್ಯಕರ್ತರು ಏನಾದ್ರು ಹೇಳಿದಾರಾ ಅಂತ ಕೇಳಿದ್ ನಾನು. ಇಲ್ಲ, ಅದು ಕಣ್ಣಾರ ನೋಡಿದ್ರೆ ನಾನು ಅದ್ರ ಆಕ್ಷೇಪಣೆ ಎತ್ತಕ್ ಸಾಧ್ಯ ಇಲ್ಲ. ನೋಡಿದ್ರೆ ನಾನು ಖಂಡಿತ ಹೇಳ್ತಿದ್ದೆ. ನಮ್ಮ ಕಾರ್ಯಕರ್ತರು ಅಲ್ಲಿ ಇರ್ಲಿಲ್ಲ ಆಗ. ನಿಮ್ ಏಜೆಂಟ್ ಹೋಗಿದ್ರಾ? ನಿಮ್ ಏಜೆಂಟ್ ಆ ಟೈಮ್ ನಲ್ಲಿ ನಾಮಪತ್ರ ಅಂಗೀಕಾರ ಆಯ್ತಲ್ಲ ಪರಿಶೀಲನೆ ಟೈಮ್? ಇಲ್ಲ, ನಾನೇ ಹೋಗಿದ್ದೆ. ನೀವೇ ಹೋಗಿದ್ರಿ? ಏನಾಯ್ತು ನಿಖಿಲ್ ನಾಮಪತ್ರ ಅಂಗೀಕಾರ? ಟಿವಿ ನೋಡಿದ್ರೆ ನಾನು ಹೇಳ್ತಾ ಇದ್ದೆ ಏನು ಹೆಂಗೆ ಇದು ಬಂದಿದೆ ಅಂತ ಹೇಳಿ. ಇನ್ನು ನಾನು ಅದನ್ನ ಗಮನಿಸಿಲ್ಲ. ಗಮನಿಸಿದ್ಮೇಲೆ ಪ್ರತಿಕ್ರಿಯೆ ಕೊಡ್ತೀನಿ. ಅಲ್ಲ, ಮದನ್ ಅವ್ರು ಆಕ್ಷೇಪ ಮಾಡಿದಾಗ ನೀವ್ ಅಲ್ಲಿ ಇದ್ರ? ಆ ಟೈಮ್ ಅಲ್ಲಿ ಇದ್ದೆ, ನಾನಿದ್ದೆ. ಏನ್ ಆಕ್ಷೇಪ ಆಯ್ತು ಅಲ್ಲಿ? ಏನಾಯ್ತು ಆ ಟೈಮ್ ನಲ್ಲಿ ಘಟನೆ? ಅದು ಫಾರಂ ನಂಬರ್ 26ರಲ್ಲಿ ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಕೆ ಅವರು ಸರಿಯಾದ ರೀತಿಯಲ್ಲಿ ಫಾರಂ ಫಿಲಪ್ ಮಾಡಿಲ್ಲ, ಎನ್ಇ ಅಂತ ಬರ್ದವ್ರೆ. ಆಮೇಲೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಹೊಡೆದಾಕಿಲ್ಲ. ಅದಕ್ಕೋಸ್ಕರ ನನ್ನ ಆಕ್ಷೇಪಣೆ ಇದೆ ಅಂತ ಹೇಳಿ ಮದನ್ ಅವ್ರು ಹೇಳಿದ್ರು. ಅದಕ್ಕೆ ಮೇಡಮ್ ಅವ್ರು ಇಲ್ಲ ಇದು ಸರಿ ಇದೆ, ಬೇಕಾದ್ರೆ ತಾವು ನೋಡ್ಬೋದು ಅಂತ ಹೇಳಿ 4 ಪೇಪರ್ಗಳನ್ನು ತೋರಿಸಿ ಅವ್ರು ನಾಮಿನೇಷನ್ ಫೈಲ್ ಮಾಡಿದ್ರಲ್ಲ ಅದನ್ನ ತೋರಿಸಿ ಸರಿ ಇದೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಸರ್ ಮಾಡ್ಕೋಬಹುದು ಬಿಡಿ ಅಂತ ಹೇಳಿ ಅಷ್ಟಕ್ಕಿಟ್ಟು ನೀವು ಅದ್ರ ಮೇಲೆ ಆಕ್ಷೇಪಣೆ ಸಲ್ಲಿಸೋದಾದ್ರೆ ನೀವು ನಮಗೆ ಲಿಖಿತ ರೂಪದಲ್ಲಿ ಅರ್ಜಿ ಕೊಡಿ, ನಾವು ಸಂಬಂಧಪಟ್ಟ ರೆಕಾರ್ಡ್ ಕೊಡ್ತೀವಿ, ನೀವು ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ ಅದನ್ನ ಆಕ್ಸೆಪ್ಟ್ ಮಾಡಿದ್ರು. ಇಷ್ಟು ನನ್ನ ಕಣ್ಣೆದುರು ನಡೀತು. ಅಲ್ಲಿ ಟಿವಿ ವಿಡಿಯೋ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ನೋಡ್ಲಿಲ್ಲ. ನೋಡಿದ್ರೆ ನಾನು ಹೇಳ್ಬಲ್ಲಿ ಅದನ್ನ ಕಟ್ ಮಾಡಿದರೆ. ಅಲ್ಲ, ಈಗ ಮದನ್ ಅವ್ರ ಆಕ್ಷೇಪ ಎತ್ತಿದಾಗ ಜಿಲ್ಲಾಧಿಕಾರಿಗಳು ಅಷ್ಟೇ ಹೇಳಿದ್ದು ನೀವೇನಾದ್ರೂ ಇದ್ರೆ ಲಿಖಿತ ರೂಪದಲ್ಲಿ ಕೊಡಿ, ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರಾ? ಹೌದು 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 ಹೌದು. ಓಕೆ, ಈಗ ಲಿಖಿತ ರೂಪದಲ್ಲಿ ಕೊಟ್ಟರು ಕೂಡ ಏನು ಆಕ್ಷನ್ ಆಗ್ತಾ ಇಲ್ವಲ್ಲ? ಈಗ ಪದೇ ಪದೇ ಪೀಡಿಸ್ತಿದ್ದಾರೆ ನಮ್ಗೆ ಆ ವಿಡಿಯೋ ಕೊಡಿ ಅಂತ. ಫೈನಲಿ ಅರ್ಧ ವಿಡಿಯೋ ಎಲ್ಲ ರಿಲೀಸ್ ಮಾಡಿ ಉಳ್ದಂತ ವಿಡಿಯೋ ನಮ್ಮ ಹತ್ರ ಇಲ್ಲ, ಆ ಟೈಮ್ ನಲ್ಲಿ ವಿಡಿಯೋಗ್ರಾಫರ್ ಇರ್ಲಿಲ್ಲ ಅಂತ ಒಂದು ಸಬೂಬ್ ಹೇಳ್ತಿದಾರಲ್ಲ, ಇದೊಂದು ಸಮಂಜಸ ಉತ್ತರ ಅಂತ ಅನ್ಸುತ್ತಾ ನಿಮ್ಗೆ? ಈಗ ಎದುರಾಳಿ ಇಲ್ಲ, ಸಮಂಜಸ ಉತ್ತರ ಅಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನೇರವಾಗಿ ಅವ್ರಿಗೆ ಆರೋಪ ಮಾಡಿದೆ, ದಯಮಾಡಿ ಪಾರದರ್ಶಕ ಚುನಾವಣೆ ನಡೀಬೇಕು ಅಂದ್ರೆ ಇಲ್ಲಿರ್ತಕ್ಕಂತ ಮುಖ್ಯಸ್ಥರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲಿ ನ್ಯಾಯಸಮ್ಮತ ಚುನಾವಣೆ ನಡಲಿಕ್ಕೆ ಬೇರೆಯವ್ರನ್ನ ಹಾಕಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದನ್ನೇ ನ್ಯಾಷನಲ್ ಕಮಿಷನ್, ಎಲೆಕ್ಷನ್ ಕಮಿಷನ್ಗೆ ನಾನು ಆರೋಪ ಮಾಡಿ ಕಂಪ್ಲೇಂಟ್ ಫ್ಯಾಕ್ಸ್ ಮಾಡಿದ್ದೀನಿ ಈಗ. ಓಕೆ ಓಕೆ, ಅಂದ್ರೆ ಅಧಿಕಾರ ದುರ್ಬಳಕೆ ಆಗ್ತಿದೆ ಅಂತ ಒಪ್ಕೊಳ್ತೀರಾ ನೀವು ಇಲ್ಲಿ? ಈಗ ನಾನು ಕಂಪ್ಲೇಂಟ್ ಕೊಟ್ಮೇಲೆ ಅದು ಒಪ್ಕೊಳ್ತೀನಿ ನಾನು. ಓಕೆ, ಒಪ್ಕೋತೀರಾ? ಕಂಪ್ಲೇಂಟ್ ಕೊಟ್ಮೇಲೆ ಒಪ್ಕೋಬೇಕಲ್ಲ. ಈಗ ಅಧಿಕಾರಿಗಳಿಗೆ ಏನ್ ಪ್ರೆಷರ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಈಗ ಅಲ್ಲೇ ನೀವು ಓಡಾಡ್ತಾ ಇದ್ದೀರಾ, 2 ದಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ರು ನಿಮ್ಗೆ ನೋ ರೆಸ್ಪಾನ್ಸ್ ಅಂತಾರೆ ಅಭ್ಯರ್ಥಿಯಾಗಿ. ಅಧಿಕಾರಿಗಳಿಗೆ ತುಂಬಾ ಪ್ರೆಷರ್ ಇದೆ ಅನ್ಸುತ್ತಾ? ಮೋಸ್ಟ್ಲಿ ಅನಿಸ್ತಾ ಇದೆ ನನಗೆ, ಬಹಳ ಪ್ರೆಷರ್ ಇದೆ ಅಂತ. ಯಾಕಂದ್ರೆ ಪ್ರತಿ ಕ್ಷಣದಲ್ಲಿ ಅವರು ನಮ್ಗೆ ನೀವು ಕೊಡಲ್ಲ ಹೋಗಿ ಅಂತ ಹೇಳಲ್ಲ. ಅವರು ಕೂತ್ಕೊಳ್ಳಿ ಕೊಡ್ತೀವಿ, ಕೂತ್ಕೊಳ್ಳಿ, ಒಂದು ಅರ್ಧ ಗಂಟೆ ಕೊಡ್ತೀವಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅವರಿಗೆ ಒತ್ತಡ ಇರಬೇಕು ಅಂತ ಕಾಣ್ತದೆ. ಅದಕ್ಕೋಸ್ಕರ ಅವ್ರು ಒತ್ತಡ ಇಲ್ಲದೆ ಜಾಕ್ ಹೋಗಿ ಚುನಾವಣೆ ಮಾಡೋದು ಒಳ್ಳೇದು ಅಂತ ನನಗನ್ನಿಸ್ತದೆ. ಓಕೆ, ಅಂದ್ರೆ ಈಗ ಯಾರೆಲ್ಲ ಈ ರೀತಿ ಪ್ರೆಷರ್ಗೆ ಒಳಗಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೀವು ಕೂಡ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದೀರಾ, ಈಗ ಇಂತಿಂತವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ. ನಿಮ್ಮ ಆಗ್ರಹ ಏನು? ಯಾರ್ಯಾರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ? ಅದೇ ಡಿಸಿ ಮತ್ತೆ SP ಗಳೇ ಮುಖ್ಯಸ್ಥಲ್ವೇ? ಓಕೆ, ಅವರಿಬ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದು ನಿಮ್ಮ ಆಗ್ರಹ. ಟ್ರಾನ್ಸ್ಫರ್ ಮಾಡಿ ಯೋಗ್ಯವಾಗಿ ಚುನಾವಣೆ ನಡೆಸಿದ್ರೆ ಒಳ್ಳೇದಾಗ್ತದೆ, ಎಲ್ಲ ಕಂಪ್ಲೇಂಟ್ ಗೆ ಉತ್ತರ ಸಿಗ್ತದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಓಕೆ, ಅಟ್ಲೀಸ್ಟ್ ಇದುವರೆಗೆ ನಮಗೆ ವೆಹಿಕಲ್ ಪರ್ಮಿಷನ್ ಕೊಟ್ಟಿಲ್ಲ, ಏಜೆಂಟ್ ಕಾರ್ಡ್ ಕೊಟ್ಟಿಲ್ಲ, ಅಭ್ಯರ್ಥಿ ಕಾರ್ಡ್ ಕೊಟ್ಟಿಲ್ಲ, ನಾವು ಕ್ಯಾನ್ವಾಸ್ ಹೋಗುದಂಗೆ. ಹೌದು, ಲಿಖಿತ ರೂಪದಲ್ಲಿ ಏನಾದ್ರು ಕೊಡಿ ಅಂತ ಕೇಳ್ತಿದಾರಾ ಅಥವಾ ಸುಮ್ನೆ ವೇಟ್ ಮಾಡಿ ಅಂತ ಹೇಳಿ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಅವರು? ವೇಟ್ ಮಾಡಿ ಅಂತ ಹೇಳ್ತಾರೆ. ನಾವು ಲಿಖಿತ ರೂಪದಲ್ಲಿ ಕೊಟ್ಟಿವಿ, ಅರ್ಧ ಗಂಟೆ, 1/4 ಗಂಟೆ, 3/4 ಗಂಟೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇನ್ನೂ ಕೊಟ್ಟಿಲ್ಲ ನಮ್ಗೆ. ಏನ್ ಇವತ್ತೇನಾದ್ರೂ ಹೋಗಿ ಟ್ರೈ ಮಾಡಿದ್ರ? ಇವತ್ತು ಸಂಡೇ, ಇವತ್ತು ಹೋದ್ವಿ ನಾವು. ಬೀಗ ಹಾಕಿತ್ತು DC ಕಚೇರಿ ಒಳಗಡೆ, ಮೀಟಿಂಗ್ ನಡೀತಾ ಇದೆ, ಯಾರನ್ನು ಬಿಡುದಿಲ್ಲ ಅಂತ ಹೇಳಿ ಬೀಗ ಹಾಕಿದೆ ಅಲ್ಲಿ. ಓಕೆ ಓಕೆ, ಈಗ ನಿಮ್ಗೆ ನಂಬಿಕೆ ಇದೆಯಾ ಕ್ರಮ ಸಂಖ್ಯೆ ಎಲ್ಲ ಬದಲಾಗುತ್ತೆ, ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ನಡೆಯುತ್ತೆ ಮಂಡ್ಯದಲ್ಲಿ ಅಂತ? ನನಗೆ ನಂಬಿಕೆ ಇದೆ, ಕ್ರಮ ಸಂಖ್ಯೆ ಒಂದೇ ನನಗೆ ಬರಬೇಕು ಅಂತಕ್ಕಂಥದ್ದು ನನ್ನ ನಂಬಿಕೆ. ಓಕೆ, ಅದನ್ನ ಚುನಾವಣಾ ಆಯೋಗ ಸರಿ ಮಾಡಿ ಕೊಡ್ತದೆ ಅಂತಕ್ಕಂಥ ಸಂಪೂರ್ಣವಾದ ವಿಶ್ವಾಸ ನನಗಿದೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ, ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದಕ್ಕೆ. ಸುಮಾ ಆರೋಪಗಳಿಗೆ ಧ್ವನಿಗೂಡಿಸಿದ್ದಾರೆ ಮಂಡ್ಯದ BSP ಅಭ್ಯರ್ಥಿ. ಈಗ ನ್ಯೂಸ್ 18 ಜೊತೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು,
ಮೇಲ್ನೋಟಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋದು. ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ನಿಖಿಲ್ ನಾಮಪತ್ರಕ್ಕೆ ಮದನ್ ಆಕ್ಷೇಪ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಇದ್ದೆ ಅಂತ ಹೇಳಿದ್ರು.